ಆತ ಬಡ್ಡಿ ಬಕಾಸುರ. ಸಾಲ ಕೊಟ್ಟು ಬಡ್ಡಿಗಾಗಿ ಜನರ ಪ್ರಾಣ ಹಿಂಡ್ತಾ ಇದ್ದ ಈತನ ಕಾಟದಿಂದಲೇ ಹೃದಯಾಘಾತದಿಂದ ವ್ಯಕ್ತಿಯೋರ್ವ ಸಾವನ್ನಪ್ಪ ಅನ್ನುವ ಆರೋಪ ಇದೆ. ಈತ ತುಮಕೂರಿನಲ್ಲೂ ಕೂಡ ಇಂಥದ್ದೇ ಒಂದು ಘಟನೆ ನಡೆದಿದೆ. ಇದೆರಡರ ಒಂದು ವರದಿ ನಿಮ್ಮ ಮುಂದೆ. ಗದಗ್ನಲ್ಲಿ ಮಿಸ್ಕಿನ್ ಯಲ್ಲಪ್ಪ ಮತ್ತೊಂದು ಅಟ್ಟಹಾಸ. 6 ಲಕ್ಷ ಸಾಲಕ್ಕೆ ಜಮೀನು ಬರೆಸಿಕೊಂಡ ಧನದಾಹಿ. ಈ ಫೋಟೋದಲ್ಲಿ ಕಾಣ್ತಾ ಇರೋ ವ್ಯಕ್ತಿ ಹೆಸರು ಮಿಸ್ಕಿನ್ ಯಲ್ಲಪ್ಪ. ಗದಗ ಬೆಟಗೇರಿಯಲ್ಲಿ ಬಡ್ಡಿ ಬಕಾಸುರ ಅಂತಾನೆ ಫೇಮಸ್. ಇವನ ಮನೆ ಮೇಲೆ ಅಧಿಕಾರಿಗಳು ರೇಡ್ ಮಾಡಿದ ವೇಳೆ ರಾಶಿ ಹಣ, ಟ್ರಂಕ್ ಗಟ್ಟಲೆ ದಾಖಲೆ ಪತ್ರಗಳು ಸಿಕ್ಕಿದ್ವು. ಇವನ ಧನದಾಹಕ್ಕೆ ಕಣ್ಣೀರಲ್ಲೇ ಕೈ ತೊಳೆಯುತ್ತಿರುವ ಕುಟುಂಬಗಳು ಒಂದಲ್ಲ ಎರಡಲ್ಲ. ಇದೀಗ 6 ಲಕ್ಷಕ್ಕೆ 15 ಗುಂಟೆ ಜಾಗ ಬರೆಸಿಕೊಂಡ ಆರೋಪ ಕೇಳಿಬಂದಿದೆ. ಬಡ್ಡಿ ದಂಧೆಕೋರ ಯಲ್ಲಪ್ಪ ಮಿಸ್ಕಿನ್ ಬಳಿ ನಿಂಗಪ್ಪ ಹುಂಬಿ ಅನ್ನೋರು 6 ಲಕ್ಷ ಸಾಲ ಮಾಡಿದ್ರಂತೆ. ಸಾಲ ಮರುಪಾವತಿ ಮಾಡದ ಹಿನ್ನೆಲೆ ಧಮಕಿ ಹಾಕಿ ಆಸ್ತಿ ಪತ್ರಕ್ಕೆ ಸಹಿ ಮಾಡಿಸಿಕೊಂಡಿದ್ದನಂತೆ. ಧನದಾಹಿಯ ನಿರಂತರ ಕಿರುಕುಳ ತಾಳಲಾರದೆ ತಂದೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅಂತ ಡಿಸಿಗೆ ಹೇಮಲತಾ ಜೈನ್ ದೂರು ಕೊಟ್ಟಿದ್ದಾರೆ. ಯಲ್ಲಪ್ಪ ಮಿಸ್ಕಿನ್ ಅವ್ರ ಕಡೆ 6 ಲಕ್ಷ ರೂಪಾಯಿ ಇಸ್ಕೊಂಡಿದ್ರಿ. ಇಸ್ಕೊಂಡಿದ್ದಕ್ಕೆ ಹೊಳ್ಳಿ ಕೊಳ್ಳಾರ್ದಕ್ಕೆ ನಾವು 15 ಗುಂಟೆ ಜಾಗನ ಅವ್ರಿಗೆ ಅವತ್ತಿನ ಬೆಲೆ ಸಿಗ್ಲಾರ್ದಕ್ಕೆ ಕೊಡಬೇಕಾತ. ಇಲ್ವಾ ನೀವು ದುಡ್ಡು ಕೊಡ್ತೀರಾ ಅಥವಾ ಸೈನ್ ಮಾಡ್ತೀರಾ ಅಂತ ಹೇಳಿದ್ರೆ, ಇಲ್ಲ ತಗೊಂಡ್ಬರ್ತೀವಿ ನೋಡಿ ನೀವು ಹೆಂಗ್ ಮಾಡ್ತೀರಿ. ನಾವು 3 ತಿಂಗಳ ನಮ್ಮ ಅಪ್ಪರ ಬಡ್ಡಿ ಕೊಟ್ಟಿದ್ರಿ. ಹೆಂಗವಾ ದುಡ್ಡು ಕೊಡ್ತೀಯೋ ಅಥವಾ ನಮ್ಮ ಮಂದಿ ಕೊಟ್ಟು ಕಳಿಸಿ ನಿಮ್ಮ ಅಪ್ಪರನ್ನ ಎತ್ಕೊಂಡ್ಬರ್ಬೇಕಾ ಅಥವಾ ಹೆಂಗ ಅಂತ. ಸರ್ ನೋಡ್ರಿ ನೀವು ಹೇಳ್ದಂಗೆ ಮಾಡ್ತೀವಿ, ನಮ್ಮ ಅಪ್ಪರಿಗೆ ನಾ ಹೇಳ್ತೇನೆ ರೀ ಹೋಗಿ ಸೈನ್ ಮಾಡಿ ಅಂತ ಹೇಳಿ 2ನೇ ತಾರೀಕಿಗೆ ಅವ್ರು ಫೋನ್ ಮಾಡ್ಯಾರ. 4ನೇ ತಾರೀಕಿಗೆ ನಮ್ಮ ಅಪ್ಪರ ಒಂಥರ ಶಾಕ್ ಆಗಿ ತೀರ್ಕೊಂಡ್ಬಿಟ್ಟು. ಆತ ಬಡ್ಡಿ ಬಕಾಸುರ. ಸಾಲ ಕೊಟ್ಟು ಬಡ್ಡಿಗಾಗಿ ಜನರ ಪ್ರಾಣ ಹಿಂಡ್ತಾ ಇದ್ದ ಈತನ ಕಾಟದಿಂದಲೇ ಹೃದಯಾಘಾತದಿಂದ ವ್ಯಕ್ತಿಯೋರ್ವ ಸಾವನ್ನಪ್ಪ ಅನ್ನುವ ಆರೋಪ ಇದೆ. ಈತ ತುಮಕೂರಿನಲ್ಲೂ ಕೂಡ ಇಂಥದ್ದೇ ಒಂದು ಘಟನೆ ನಡೆದಿದೆ. ಇದೆರಡರ ಒಂದು ವರದಿ ನಿಮ್ಮ ಮುಂದೆ. ಗದಗ್ನಲ್ಲಿ ಮಿಸ್ಕಿನ್ ಯಲ್ಲಪ್ಪ ಮತ್ತೊಂದು ಅಟ್ಟಹಾಸ. 6 ಲಕ್ಷ ಸಾಲಕ್ಕೆ ಜಮೀನು ಬರೆಸಿಕೊಂಡ ಧನದಾಹಿ. ಈ ಫೋಟೋದಲ್ಲಿ ಕಾಣ್ತಾ ಇರೋ ವ್ಯಕ್ತಿ ಹೆಸರು ಮಿಸ್ಕಿನ್ ಯಲ್ಲಪ್ಪ. ಗದಗ ಬೆಟಗೇರಿಯಲ್ಲಿ ಬಡ್ಡಿ ಬಕಾಸುರ ಅಂತಾನೆ ಫೇಮಸ್. ಇವನ ಮನೆ ಮೇಲೆ ಅಧಿಕಾರಿಗಳು ರೇಡ್ ಮಾಡಿದ ವೇಳೆ ರಾಶಿ ಹಣ, ಟ್ರಂಕ್ ಗಟ್ಟಲೆ ದಾಖಲೆ ಪತ್ರಗಳು ಸಿಕ್ಕಿದ್ವು. ಇವನ ಧನದಾಹಕ್ಕೆ ಕಣ್ಣೀರಲ್ಲೇ ಕೈ ತೊಳೆಯುತ್ತಿರುವ ಕುಟುಂಬಗಳು ಒಂದಲ್ಲ ಎರಡಲ್ಲ. ಇದೀಗ 6 ಲಕ್ಷಕ್ಕೆ 15 ಗುಂಟೆ ಜಾಗ ಬರೆಸಿಕೊಂಡ ಆರೋಪ ಕೇಳಿಬಂದಿದೆ. ಬಡ್ಡಿ ದಂಧೆಕೋರ ಯಲ್ಲಪ್ಪ ಮಿಸ್ಕಿನ್ ಬಳಿ ನಿಂಗಪ್ಪ ಹುಂಬಿ ಅನ್ನೋರು 6 ಲಕ್ಷ ಸಾಲ ಮಾಡಿದ್ರಂತೆ. ಸಾಲ ಮರುಪಾವತಿ ಮಾಡದ ಹಿನ್ನೆಲೆ ಧಮಕಿ ಹಾಕಿ ಆಸ್ತಿ ಪತ್ರಕ್ಕೆ ಸಹಿ ಮಾಡಿಸಿಕೊಂಡಿದ್ದನಂತೆ. ಧನದಾಹಿಯ ನಿರಂತರ ಕಿರುಕುಳ ತಾಳಲಾರದೆ ತಂದೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅಂತ ಡಿಸಿಗೆ ಹೇಮಲತಾ ಜೈನ್ ದೂರು ಕೊಟ್ಟಿದ್ದಾರೆ. ಯಲ್ಲಪ್ಪ ಮಿಸ್ಕಿನ್ ಅವ್ರ ಕಡೆ 6 ಲಕ್ಷ ರೂಪಾಯಿ ಇಸ್ಕೊಂಡಿದ್ರಿ. ಇಸ್ಕೊಂಡಿದ್ದಕ್ಕೆ ಹೊಳ್ಳಿ ಕೊಳ್ಳಾರ್ದಕ್ಕೆ ನಾವು 15 ಗುಂಟೆ ಜಾಗನ ಅವ್ರಿಗೆ ಅವತ್ತಿನ ಬೆಲೆ ಸಿಗ್ಲಾರ್ದಕ್ಕೆ ಕೊಡಬೇಕಾತ. ಇಲ್ವಾ ನೀವು ದುಡ್ಡು ಕೊಡ್ತೀರಾ ಅಥವಾ ಸೈನ್ ಮಾಡ್ತೀರಾ ಅಂತ ಹೇಳಿದ್ರೆ, ಇಲ್ಲ ತಗೊಂಡ್ಬರ್ತೀವಿ ನೋಡಿ ನೀವು ಹೆಂಗ್ ಮಾಡ್ತೀರಿ. ನಾವು 3 ತಿಂಗಳ ನಮ್ಮ ಅಪ್ಪರ ಬಡ್ಡಿ ಕೊಟ್ಟಿದ್ರಿ. ಹೆಂಗವಾ ದುಡ್ಡು ಕೊಡ್ತೀಯೋ ಅಥವಾ ನಮ್ಮ ಮಂದಿ ಕೊಟ್ಟು ಕಳಿಸಿ ನಿಮ್ಮ ಅಪ್ಪರನ್ನ ಎತ್ಕೊಂಡ್ಬರ್ಬೇಕಾ ಅಥವಾ ಹೆಂಗ ಅಂತ. ಸರ್ ನೋಡ್ರಿ ನೀವು ಹೇಳ್ದಂಗೆ ಮಾಡ್ತೀವಿ, ನಮ್ಮ ಅಪ್ಪರಿಗೆ ನಾ ಹೇಳ್ತೇನೆ ರೀ ಹೋಗಿ ಸೈನ್ ಮಾಡಿ ಅಂತ ಹೇಳಿ 2ನೇ ತಾರೀಕಿಗೆ ಅವ್ರು ಫೋನ್ ಮಾಡ್ಯಾರ. 4ನೇ ತಾರೀಕಿಗೆ ನಮ್ಮ ಅಪ್ಪರ ಒಂಥರ ಶಾಕ್ ಆಗಿ ತೀರ್ಕೊಂಡ್ಬಿಟ್ಟು. ಆತ ಬಡ್ಡಿ ಬಕಾಸುರ. ಸಾಲ ಕೊಟ್ಟು ಬಡ್ಡಿಗಾಗಿ ಜನರ ಪ್ರಾಣ ಹಿಂಡ್ತಾ ಇದ್ದ ಈತನ ಕಾಟದಿಂದಲೇ ಹೃದಯಾಘಾತದಿಂದ ವ್ಯಕ್ತಿಯೋರ್ವ ಸಾವನ್ನಪ್ಪ ಅನ್ನುವ ಆರೋಪ ಇದೆ. ಈತ ತುಮಕೂರಿನಲ್ಲೂ ಕೂಡ ಇಂಥದ್ದೇ ಒಂದು ಘಟನೆ ನಡೆದಿದೆ. ಇದೆರಡರ ಒಂದು ವರದಿ ನಿಮ್ಮ ಮುಂದೆ. ಗದಗ್ನಲ್ಲಿ ಮಿಸ್ಕಿನ್ ಯಲ್ಲಪ್ಪ ಮತ್ತೊಂದು ಅಟ್ಟಹಾಸ. 6 ಲಕ್ಷ ಸಾಲಕ್ಕೆ ಜಮೀನು ಬರೆಸಿಕೊಂಡ ಧನದಾಹಿ. ಈ ಫೋಟೋದಲ್ಲಿ ಕಾಣ್ತಾ ಇರೋ ವ್ಯಕ್ತಿ ಹೆಸರು ಮಿಸ್ಕಿನ್ ಯಲ್ಲಪ್ಪ. ಗದಗ ಬೆಟಗೇರಿಯಲ್ಲಿ ಬಡ್ಡಿ ಬಕಾಸುರ ಅಂತಾನೆ ಫೇಮಸ್. ಇವನ ಮನೆ ಮೇಲೆ ಅಧಿಕಾರಿಗಳು ರೇಡ್ ಮಾಡಿದ ವೇಳೆ ರಾಶಿ ಹಣ, ಟ್ರಂಕ್ ಗಟ್ಟಲೆ ದಾಖಲೆ ಪತ್ರಗಳು ಸಿಕ್ಕಿದ್ವು. ಇವನ ಧನದಾಹಕ್ಕೆ ಕಣ್ಣೀರಲ್ಲೇ ಕೈ ತೊಳೆಯುತ್ತಿರುವ ಕುಟುಂಬಗಳು ಒಂದಲ್ಲ ಎರಡಲ್ಲ. ಇದೀಗ 6 ಲಕ್ಷಕ್ಕೆ 15 ಗುಂಟೆ ಜಾಗ ಬರೆಸಿಕೊಂಡ ಆರೋಪ ಕೇಳಿಬಂದಿದೆ. ಬಡ್ಡಿ ದಂಧೆಕೋರ ಯಲ್ಲಪ್ಪ ಮಿಸ್ಕಿನ್ ಬಳಿ ನಿಂಗಪ್ಪ ಹುಂಬಿ ಅನ್ನೋರು 6 ಲಕ್ಷ ಸಾಲ ಮಾಡಿದ್ರಂತೆ. ಸಾಲ ಮರುಪಾವತಿ ಮಾಡದ ಹಿನ್ನೆಲೆ ಧಮಕಿ ಹಾಕಿ ಆಸ್ತಿ ಪತ್ರಕ್ಕೆ ಸಹಿ ಮಾಡಿಸಿಕೊಂಡಿದ್ದನಂತೆ. ಧನದಾಹಿಯ ನಿರಂತರ ಕಿರುಕುಳ ತಾಳಲಾರದೆ ತಂದೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅಂತ ಡಿಸಿಗೆ ಹೇಮಲತಾ ಜೈನ್ ದೂರು ಕೊಟ್ಟಿದ್ದಾರೆ.
ಎಲ್ಲಪ್ಪ ಮಿಸ್ಕಿನವ್ರ ಕಡೆ 6 ಲಕ್ಷ ರೂಪಾಯಿ ಇಸ್ಕೊಂಡಿದ್ರಿ. ಇಸ್ಕೊಂಡಿದ್ದಕ್ಕೆ ಹೊಳ್ಳಿ ಕೊಳ್ಳಾರ್ದಕ್ಕೆ ನಾವು 15 ಗುಂಟೆ ಜಾಗನ ಅವ್ರಿಗೆ ಅವತ್ತಿನ ಬೆಲೆ ಸಿಗ್ಲಾರ್ದಕ್ಕೆ ಕೊಡಬೇಕಾತ. ಇಲ್ವಾ ನೀವು ದುಡ್ಡು ಕೊಡ್ತೀರಾ ಅಥವಾ ಸೈನ್ ಮಾಡ್ತೀರಾ ಅಂತ ಹೇಳಿದ್ರೆ, ಇಲ್ಲ ಎತ್ಕೊಂಡ್ಬರ್ತೀವಿ ನೋಡಿ ನೀವು ಹೆಂಗೆ ಮಾಡ್ತೀರಿ ಅಂತ ನಾವು 3 ತಿಂಗಳ ನಮ್ಮ ಅಪ್ಪಾರ ಬಡ್ಡಿ ಕೊಟ್ಟಿದ್ರಿ. ಹೆಂಗೆ ದುಡ್ಡು ಕೊಡ್ತೀಯೋ ಅಥವಾ ನಮ್ಮ ಮಂದಿ ಕೊಟ್ಟು ಕಳಿಸಿ ನಿಮ್ಮ ಅಪ್ಪಾರನ್ನ ಎತ್ಕೊಂಡ್ಬರ್ಬೇಕಾ ಅಥವಾ ಹೆಂಗೆ ಅಂತ. ಸರ್ ನೋಡ್ರಿ ನೀವು ಹೇಳ್ದಂಗೆ ಮಾಡ್ತೀವಿ, ನಮ್ಮ ಅಪ್ಪಾರಿಗೆ ನಾ ಹೇಳ್ತೇನೆ ರೀ ಹೋಗಿ ಸೈನ್ ಮಾಡಿ ಅಂತ ಹೇಳಿ. 2ನೇ ತಾರೀಕಿಗೆ ಅವ್ರು ಫೋನ್ ಮಾಡ್ಯಾರ. 4ನೇ ತಾರೀಕಿಗೆ ನಮ್ಮ ಅಪ್ಪಾರ ಒಂಥರ ಶಾಕ್. ಆತ ಬಡ್ಡಿ ಬಕಾಸುರ, ಸಾಲ ಕೊಟ್ಟು ಬಡ್ಡಿಗಾಗಿ ಜನರ ಪ್ರಾಣ ಹಿಂಡ್ತಾ ಇದ್ದ. ಈತನ ಕಾಟದಿಂದಲೇ ಹೃದಯಾಘಾತದಿಂದ ವ್ಯಕ್ತಿಯೋರ್ವ ಸಾವನ್ನಪ್ಪ ಅನ್ನೋ ಆರೋಪ ಇದೆ. ಈತ ತುಮಕೂರಿನಲ್ಲೂ ಕೂಡ ಇಂಥದ್ದೇ ಒಂದು ಘಟನೆ ನಡೆದಿದೆ. ಎರಡರ ಒಂದು ವರದಿ ನಿಮ್ಮ ಮುಂದೆ. ಗದಗ್ನಲ್ಲಿ ಮಿಸ್ಕಿನ್ ಯಲ್ಲಪ್ಪ ಮತ್ತೊಂದು ಅಟ್ಟಹಾಸ. 6 ಲಕ್ಷ ಸಾಲಕ್ಕೆ ಜಮೀನು ಬರೆಸಿಕೊಂಡ ಧನದಾಹಿ. ಈ ಫೋಟೋದಲ್ಲಿ ಕಾಣ್ತಾ ಇರೋ ವ್ಯಕ್ತಿ ಹೆಸರು ಮಿಸ್ಕಿನ್ ಯಲ್ಲಪ್ಪ. ಗದಗ ಬೆಟಗೇರಿಯಲ್ಲಿ ಬಡ್ಡಿ ಬಕಾಸುರ ಅಂತಾನೆ ಫೇಮಸ್. ಇವನ ಮನೆ ಮೇಲೆ ಅಧಿಕಾರಿಗಳು ರೈಡ್ ಮಾಡಿದ ವೇಳೆ ರಾಶಿ ಹಣ, ಟ್ರಂಕ್ ಗಟ್ಟಲೆ ದಾಖಲೆ ಪತ್ರಗಳು ಸಿಕ್ಕಿದ್ವು. ಇವನ ಧನದಾಹಕ್ಕೆ ಕಣ್ಣೀರಲ್ಲೇ ಕೈ ತೊಳೆಯುತ್ತಿರುವ ಕುಟುಂಬಗಳು ಒಂದಲ್ಲ ಎರಡಲ್ಲ. ಇದೀಗ 6 ಲಕ್ಷಕ್ಕೆ 15 ಗುಂಟೆ ಜಾಗ ಬರೆಸಿಕೊಂಡ ಆರೋಪ ಕೇಳಿಬಂದಿದೆ. ಬಡ್ಡಿ ದಂಧೆಕೋರ ಯಲ್ಲಪ್ಪ ಮಿಸ್ಕಿನ್ ಬಳಿ ನಿಂಗಪ್ಪ ಹುಂಬಿ ಅನ್ನೋರು 6 ಲಕ್ಷ ಸಾಲ ಮಾಡಿದ್ರಂತೆ. ಸಾಲ ಮರುಪಾವತಿ ಮಾಡದ ಹಿನ್ನೆಲೆ ಧಮಕಿ ಹಾಕಿ ಆಸ್ತಿ ಪತ್ರಕ್ಕೆ ಸಹಿ ಮಾಡಿಸಿಕೊಂಡಿದ್ದನಂತೆ. ಧನದಾಹಿಯ ನಿರಂತರ ಕಿರುಕುಳ ತಾಳಲಾರದೆ ತಂದೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅಂತ ಡಿಸಿಗೆ ಹೇಮಲತಾ ಜೈನ್ ದೂರು ಕೊಟ್ಟಿದ್ದಾರೆ. ಎಲ್ಲಪ್ಪ ಮಿಸ್ಕಿನವ್ರ ಕಡೆ 6 ಲಕ್ಷ ರೂಪಾಯಿ ಇಸ್ಕೊಂಡಿದ್ರಿ. ಇಸ್ಕೊಂಡಿದ್ದಕ್ಕೆ ಹೊಳ್ಳಿ ಕೊಳ್ಳಾರ್ದಕ್ಕೆ ನಾವು 15 ಗುಂಟೆ ಜಾಗನ ಅವ್ರಿಗೆ ಅವತ್ತಿನ ಬೆಲೆ ಸಿಗ್ಲಾರ್ದಕ್ಕೆ ಕೊಡಬೇಕಾತ. ಇಲ್ವಾ ನೀವು ದುಡ್ಡು ಕೊಡ್ತೀರಾ ಅಥವಾ ಸೈನ್ ಮಾಡ್ತೀರಾ ಅಂತ ಹೇಳಿದ್ರೆ, ಇಲ್ಲ ಎತ್ಕೊಂಡ್ಬರ್ತೀವಿ ನೋಡಿ ನೀವು ಹೆಂಗೆ ಮಾಡ್ತೀರಿ ಅಂತ ನಾವು 3 ತಿಂಗಳ ನಮ್ಮ ಅಪ್ಪಾರ ಬಡ್ಡಿ ಕೊಟ್ಟಿದ್ರಿ. ಹೆಂಗೆ ದುಡ್ಡು ಕೊಡ್ತೀಯೋ ಅಥವಾ ನಮ್ಮ ಮಂದಿ ಕೊಟ್ಟು ಕಳಿಸಿ ನಿಮ್ಮ ಅಪ್ಪಾರನ್ನ ಎತ್ಕೊಂಡ್ಬರ್ಬೇಕಾ ಅಥವಾ ಹೆಂಗೆ ಅಂತ. ಸರ್ ನೋಡ್ರಿ ನೀವು ಹೇಳ್ದಂಗೆ ಮಾಡ್ತೀವಿ, ನಮ್ಮ ಅಪ್ಪಾರಿಗೆ ನಾ ಹೇಳ್ತೇನೆ ರೀ ಹೋಗಿ ಸೈನ್ ಮಾಡಿ ಅಂತ ಹೇಳಿ. 2ನೇ ತಾರೀಕಿಗೆ ಅವ್ರು ಫೋನ್ ಮಾಡ್ಯಾರ. 4ನೇ ತಾರೀಕಿಗೆ ನಮ್ಮ ಅಪ್ಪಾರ ಒಂಥರ ಶಾಕ್ ಆಗಿ ಆತ ಬಡ್ಡಿ ಬಕಾಸುರ, ಸಾಲ ಕೊಟ್ಟು ಬಡ್ಡಿಗಾಗಿ ಜನರ ಪ್ರಾಣ ಹಿಂಡ್ತಾ ಇದ್ದ. ಈತನ ಕಾಟದಿಂದಲೇ ಹೃದಯಾಘಾತದಿಂದ ವ್ಯಕ್ತಿಯೋರ್ವ ಸಾವನ್ನಪ್ಪ ಅನ್ನೋ ಆರೋಪ ಇದೆ. ಈತ ತುಮಕೂರಿನಲ್ಲೂ ಕೂಡ ಇಂಥದ್ದೇ ಒಂದು ಘಟನೆ ನಡೆದಿದೆ. ಎರಡರ ಒಂದು ವರದಿ ನಿಮ್ಮ ಮುಂದೆ. ಗದಗ್ನಲ್ಲಿ ಮಿಸ್ಕಿನ್ ಯಲ್ಲಪ್ಪ ಮತ್ತೊಂದು ಅಟ್ಟಹಾಸ. 6 ಲಕ್ಷ ಸಾಲಕ್ಕೆ ಜಮೀನು ಬರೆಸಿಕೊಂಡ ಧನದಾಹಿ. ಈ ಫೋಟೋದಲ್ಲಿ ಕಾಣ್ತಾ ಇರೋ ವ್ಯಕ್ತಿ ಹೆಸರು ಮಿಸ್ಕಿನ್ ಯಲ್ಲಪ್ಪ. ಗದಗ ಬೆಟಗೇರಿಯಲ್ಲಿ ಬಡ್ಡಿ ಬಕಾಸುರ ಅಂತಾನೆ ಫೇಮಸ್. ಇವನ ಮನೆ ಮೇಲೆ ಅಧಿಕಾರಿಗಳು ರೈಡ್ ಮಾಡಿದ ವೇಳೆ ರಾಶಿ ಹಣ, ಟ್ರಂಕ್ ಗಟ್ಟಲೆ ದಾಖಲೆ ಪತ್ರಗಳು ಸಿಕ್ಕಿದ್ವು. ಇವನ ಧನದಾಹಕ್ಕೆ ಕಣ್ಣೀರಲ್ಲೇ ಕೈ ತೊಳೆಯುತ್ತಿರುವ ಕುಟುಂಬಗಳು ಒಂದಲ್ಲ ಎರಡಲ್ಲ. ಇದೀಗ 6 ಲಕ್ಷಕ್ಕೆ 15 ಗುಂಟೆ ಜಾಗ ಬರೆಸಿಕೊಂಡ ಆರೋಪ ಕೇಳಿಬಂದಿದೆ. ಬಡ್ಡಿ ದಂಧೆಕೋರ ಯಲ್ಲಪ್ಪ ಮಿಸ್ಕಿನ್ ಬಳಿ ನಿಂಗಪ್ಪ ಹುಂಬಿ ಅನ್ನೋರು 6 ಲಕ್ಷ ಸಾಲ ಮಾಡಿದ್ರಂತೆ. ಸಾಲ ಮರುಪಾವತಿ ಮಾಡದ ಹಿನ್ನೆಲೆ ಧಮಕಿ ಹಾಕಿ ಆಸ್ತಿ ಪತ್ರಕ್ಕೆ ಸಹಿ ಮಾಡಿಸಿಕೊಂಡಿದ್ದನಂತೆ. ಧನದಾಹಿಯ ನಿರಂತರ ಕಿರುಕುಳ ತಾಳಲಾರದೆ ತಂದೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅಂತ ಡಿಸಿಗೆ ಹೇಮಲತಾ ಜೈನ್ ದೂರು ಕೊಟ್ಟಿದ್ದಾರೆ. ಎಲ್ಲಪ್ಪ ಮಿಸ್ಕಿನವ್ರ ಕಡೆ 6 ಲಕ್ಷ ರೂಪಾಯಿ ಇಸ್ಕೊಂಡಿದ್ರಿ. ಇಸ್ಕೊಂಡಿದ್ದಕ್ಕೆ ಹೊಳ್ಳಿ ಕೊಳ್ಳಾರ್ದಕ್ಕೆ ನಾವು 15 ಗುಂಟೆ ಜಾಗನ ಅವ್ರಿಗೆ ಅವತ್ತಿನ ಬೆಲೆ ಸಿಗ್ಲಾರ್ದಕ್ಕೆ ಕೊಡಬೇಕಾತ. ಇಲ್ವಾ ನೀವು ದುಡ್ಡು ಕೊಡ್ತೀರಾ ಅಥವಾ ಸೈನ್ ಮಾಡ್ತೀರಾ ಅಂತ ಹೇಳಿದ್ರೆ, ಇಲ್ಲ ಎತ್ಕೊಂಡ್ಬರ್ತೀವಿ ನೋಡಿ ನೀವು ಹೆಂಗೆ ಮಾಡ್ತೀರಿ ಅಂತ ನಾವು 3 ತಿಂಗಳ ನಮ್ಮ ಅಪ್ಪಾರ ಬಡ್ಡಿ ಕೊಟ್ಟಿದ್ರಿ. ಹೆಂಗೆ ದುಡ್ಡು ಕೊಡ್ತೀಯೋ ಅಥವಾ ನಮ್ಮ ಮಂದಿ ಕೊಟ್ಟು ಕಳಿಸಿ ನಿಮ್ಮ ಅಪ್ಪಾರನ್ನ ಎತ್ಕೊಂಡ್ಬರ್ಬೇಕಾ ಅಥವಾ ಹೆಂಗೆ ಅಂತ. ಸರ್ ನೋಡ್ರಿ ನೀವು ಹೇಳ್ದಂಗೆ ಮಾಡ್ತೀವಿ, ನಮ್ಮ ಅಪ್ಪಾರಿಗೆ ನಾ ಹೇಳ್ತೇನೆ ರೀ ಹೋಗಿ ಸೈನ್ ಮಾಡಿ ಅಂತ ಹೇಳಿ. 2ನೇ ತಾರೀಕಿಗೆ ಅವ್ರು ಫೋನ್ ಮಾಡ್ಯಾರ. 4ನೇ ತಾರೀಕಿಗೆ ನಮ್ಮ ಅಪ್ಪಾರ ಒಂಥರ ಶಾಕ್ ಆಗಿ